ನಮ್ಮ ದೇಶದಲ್ಲೇನೆ ಬಿಟ್ಟಿರಲಿಲ್ಲ ನಾವು. ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತು ಹಾಕೋಕೆ ಭಾರತ ಸಮರ್ಥವಾಗಿದೆ. ಉಗ್ರ ಸಂಹಾರ ಬಗ್ಗೆ ಕೇಂದ್ರ ಸಚಿವ JP ನಡ್ಡಾ ಈಗ ಟ್ವೀಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಟ್ವೀಟ್ ಮಾಡಬಹುದು, ಈಗ ಎಲ್ಲರೂ ಕೂಡ ಹೇಳ್ಕೊಳ್ಬಹುದು. ಬಟ್ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದಂಥ ಜವಾಬ್ದಾರಿಯೂ ಕೂಡ ನಮ್ಮದಿದೆ. ಬಹಳ ಬಹಳ ಮುಖ್ಯವಾಗಿದೆ. ಪಾಕಿಸ್ತಾನ ತನ್ನ ಕಂತ್ರಿ ಬುದ್ಧಿಯನ್ನು ಬಿಡೋದಿಲ್ಲ. ಭಾರತದೊಳಗಿಡುವಂತಹ ಭಾರತೀಯರ ತುಕಡೆ ಗ್ಯಾಂಗ್ನವ್ರು ಮಾಡುವಂಥ ಕಂತ್ರಿಗಳ ಕೆಲಸಗಳು ಕೂಡ ನಿಲ್ಲೋದಿಲ್ಲ. ಯಾವಾಗ ಅವರು ಆಕ್ಟಿವೇಟ್ ಆಗ್ತಾರೆ ಗೊತ್ತಾಗೋದಿಲ್ಲ, ಎಲ್ಲಿ ಏನು ಮಾಡ್ತಾರೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅಲರ್ಟ್ ಆಗಿರಬೇಕಾಗತ್ತೆ. ಸಂಭ್ರಮ ಅಂತ ಹೇಳ್ಬಿಟ್ಟು ಮೈ ಮರೆಯೋದಲ್ಲ. ಇನ್ನು ಏರ್ ಸ್ಟ್ರೈಕ್ ಬಗ್ಗೆ ಮಾಹಿತಿಯನ್ನ ಈಗ ಅನಿಲ್ ಚೌಹಾಣ್ ಅವರು ನೀಡ್ತಾ ಇದ್ದಾರೆ. CDS 3 ಸೇನೆಯ ಮುಖ್ಯಸ್ಥರವರು ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ. CDS ಅನಿಲ್ ಚೌಹಾಣ್ ಅವರು 3 ಸೇನೆಯ ಮುಖ್ಯಸ್ಥರು ಏರ್ ಸ್ಟ್ರೈಕ್ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅನಿಲ್ ಚೌಹಾಣ್ ಅವರು ಫಸ್ಟ್ ಇನ್ಫಾರ್ಮ್ ಮಾಡಿರ್ತಾರೆ, ಇಂಥದ್ದು ಮಾಡ್ತಾ ಇದ್ದೀವಿ ಅಂತ ಎಕ್ಸಿಕ್ಯೂಟ್ ಅನ್ನು ಮಾಡಿರ್ತಾರೆ. ತದನಂತರ ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಹಿಂಗಾಗಿದೆ, ಸದ್ಯಕ್ಕೆ ಈ ಅಪ್ಡೇಟ್ಸ್ ಇದೆ, ಈ ಥರ ಆಗಿದೆ ಅಂತ ಹೇಳಿ. ಏನೆಲ್ಲ ಮಾಹಿತಿಗಳಿರುತ್ತೆ ಅಂತಂದ್ರೆ ಅಲ್ಲಿ ಎಷ್ಟಾಯಿತು, ಎಷ್ಟು ಕ್ಯಾಜುಲಿಟಿ ಆಗಿದೆ, ಯಾವ ಉಗ್ರನ ಹೊಡೆದಾಕಿದೆ, ಏನಾಗಿದೆ, ಇವೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಓಕೆ, ನಮ್ಮ ಜೊತೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸರ್ ಇದ್ದಾರೆ ನಮ್ಮ ಜೊತೆಗೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಅರುಣ್. ಹೇಗೆ ಅನಿಸುತ್ತೆ ನಿಮಗೆ ರಾಜಕೀಯಕ್ಕೆ ಬಂದ ನಂತರಕ್ಕೂ ಮತ್ತೆ ಮುಂಚೆ ಇದ್ದಂಥ ಸೇನೆ ಎಲ್ಲಿದ್ದಂಥದ್ದಕ್ಕೂ ಏನು ಅನಿಸುತ್ತೆ ನಿಮಗೆ ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ? ನಾನು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತಲ್ವಾ ಈಗ? ನ್ಯಾಚುರಲಿ ನಾನು ಒಬ್ಬ ಸೈನಿಕನ ಮಾನಸಿಕತೆ ಹೇಗಿರ್ತದೆ ಅಂದರೆ, ತಾನು ಯಾವುದಕ್ಕೆ ನಿರಂತರವಾಗಿ ಟ್ರೈನಿಂಗ್ ಅನ್ನು ಮಾಡ್ತಾ ಇರ್ತೀವಿ, ಅಥವಾ ಯಾವುದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀವಿ, ಆ ಅವಕಾಶಗಳು ಸಿಗಲಿ ಅನ್ನುವಂಥ ಮಾನಸಿಕತೆ ಪ್ರತಿಯೊಬ್ಬ ಸೈನಿಕನಿಗೆ ಇರ್ತದೆ. ಮತ್ತು ಸೈನ್ಯದ ಮತ್ತು ಸೈನಿಕರ ವಿಶೇಷತೆ ಏನಂದರೆ, ಒನ್ಸ್ ಅ ಸೋಲ್ಜರ್ ಆಲ್ವೇಸ್ ಅ ಸೋಲ್ಜರ್. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸೇನಾಪಡೆಗಳು ಮಾಡಿರುವಂಥ ಕೆಲಸದ ಬಗ್ಗೆ, ಸೇನಾಪಡೆಗಳು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವಂಥ ಈ ಉಗ್ರವಾದಿ ನೆಲೆಗಳ ಮೇಲೆ ದಾಳಿಯ ಬಗ್ಗೆ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಜೊತೆಗೆ ಸಂಭ್ರಮ ಆಗ್ತಾ ಇದೆ, ಒಂದು ನಿರಾಳತೆ ಭಾವನೆಯೂ ಬರ್ತಾ ಇದೆ. ಬಟ್ ಹಂಗಂತ ಹೇಳ್ಬಿಟ್ಟು ಬ್ರಿಜೇಶ್ ಚೌಟಾ ಸರ್, ನಿಮಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ರೀತಿಯಾಗಿ ಕಂತ್ರಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಸೊ ನಾವು ಮೈ ಮರೆಯುವಂಥ ಸಂದರ್ಭ ಇದಲ್ಲ ಅಂತ ಕಾಣಿಸುತ್ತೆ. ನಾವು ಸಂಭ್ರಮಾಚರಣೆ ಮಾಡೋಣ, ಆದರೆ ಮೈ ಮರೆಯುವಂಥ ಸಂದರ್ಭ ಇದಲ್ಲ ಅಂತ ಕಾಣಿಸುತ್ತೆ. ಯಾವಾಗ ಬೇಕಾದರೂ ಕೂಡ ಸ್ಲೀಪರ್ ಸೆಲ್ಗಳು ಆಕ್ಟಿವೇಟ್ ಆಗ್ಬೋದು ನಮ್ಮ ದೇಶದಲ್ಲಿ. ಖಂಡಿತವಾಗಿಯೂ ಮೈಮರೆಯುವ ರಾಷ್ಟ್ರ ಹೊಸ ಭಾರತ ಖಂಡಿತವಾಗಿಯೂ ಅಲ್ಲ. ಮೈಮರೆಯುವ ಸೈನ್ಯ ಹೊಸ ಭಾರತದ ಸೈನ್ಯವೂ ಅಲ್ಲ. ಪಹಲ್ಗಾಮ್ನ ಅಟ್ಯಾಕ್ ಆದ ನಂತರ ನಾವು ಯಾವ ರೀತಿ ಈ ಇವೆಂಚುಯಾಲಿಟಿಗೆ, ಈ ಅಟ್ಯಾಕ್ಗಳಿಗೆ ತಯಾರಿಯನ್ನು ಮಾಡಿದೆವು. ಮತ್ತು ವಿಶೇಷವಾಗಿ ಅರುಣ್, ನೀವು ಈ ಸಂದರ್ಭದಲ್ಲಿ ಗಮನಿಸಬೇಕು, ವ್ಯತ್ಯಾಸ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಏನಂದರೆ, ಭಾರತದ ಈ ಉಗ್ರವಾದಿ ನೆಲೆಗಳ ಮೇಲಿನ ದಾಳಿಗಳು ಯಾವುದಿದೆಯಾ, ಇದು ಒಂದು ಜವಾಬ್ದಾರಿಯುತ ರಾಷ್ಟ್ರ, ಅತ್ಯಂತ ವೃತ್ತಿಪರತೆಯನ್ನು ಇಟ್ಕೊಂಡಿರುವ ಒಂದು ಸೇನಾಪಡೆಗಳು ನಿರ್ವಹಿಸಿರುವಂಥ ಉಗ್ರವಾದಿ ನೆಲೆಗಳ ಮೇಲಿನ ದಾಳಿ. 9 ಉಗ್ರವಾದಿ ನೆಲೆಗಳು, ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ನ 9 ಉಗ್ರವಾದಿ ನೆಲೆಗಳು, 5 ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ನಲ್ಲಿ, 4 ಪಾಕಿಸ್ತಾನದಲ್ಲಿ. ಅದಕ್ಕೆ ಪ್ರಿಸೈಸ್ ಆಗಿ ಅಟ್ಯಾಕ್ ಮಾಡುವಂಥದ್ದೇ ಒಂದು ಸಾಧನೆ. ಯಾಕೆಂದರೆ ಇಟ್ ಈಸ್ ಅನ್ನೋನ್ ಟೆರಿಟರಿ, ನಮ್ಗೆ ಗೊತ್ತಿರುವಂಥ ಟೆರಿಟರಿ ಅಲ್ಲ. ಹಾಗಾಗಿ ಆ ಟೆರಿಟರಿಯಲ್ಲಿ 3 ಸೇನಾಪಡೆಗಳನ್ನು ಕೋಆರ್ಡಿನೇಟ್ ಮಾಡಿಕೊಂಡು, ನಮ್ಮ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು, ಯಾವುದೇ ಕೊಲಾಟ್ರಲ್ ಡ್ಯಾಮೇಜ್ ಆಗದೆ, ಸಿವಿಲಿಯನ್ ಡ್ಯಾಮೇಜ್ಗಳು ಆಗದೆ ದಾಳಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿತನ. ಪ್ರಜಾತಂತ್ರದಲ್ಲಿ ಒಂದು ಜವಾಬ್ದಾರಿತ ರಾಷ್ಟ್ರ ಹೇಗೆ ನಿರ್ವಹಿಸಬೇಕು, ಮತ್ತು ಒಂದು ವೃತ್ತಿಪರತೆ ಇಟ್ಕೊಂಡ ಸೇನಾಪಡೆಗೆ ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಇಂಟೆಲಿಜೆನ್ಸ್ ಡಿಸೆಮಿನೇಷನ್ ಮತ್ತು ಕೆಳಗಿನ ಹಂತದಲ್ಲಿ ಆಪರೇಷನ್ಸನ್ನು ನಿರ್ವಹಿಸುವ ಸೈನಿಕರಿಗೆ ಒಟ್ಟಾರೆ ಲಾರ್ಜರ್ ಸ್ಟ್ರಾಟಜಿಕ್ ಮತ್ತು ಟ್ಯಾಕ್ಟಿಕಲ್ ಆಪರೇಷನ್ಸಲ್ಲಿ ಹೇಗೆ ಅವರನ್ನು ಪಾಲ್ಗೊಳಿಸಬೇಕು ಅನ್ನುವಂಥದ್ದನ್ನು ಈ ಅಟ್ಯಾಕ್ ತೋರಿಸ್ತದೆ. ಜೊತೆಗೆ ನಾವು ನಮ್ಮ ಏರ್ ಬೇಸ್ಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ನಮ್ಮ ಏರ್ ಸ್ಪೇಸ್ಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ಮತ್ತು ಮುಂದೆ ಬರುವ ಇವೆಂಚುಯಾಲಿಟಿಗೆ ತಯಾರಿಯಾಗುವಂಥದ್ದು ಕೂಡ ಒಟ್ಟಾರೆ ಲಾರ್ಜರ್ ಬ್ಯಾಟಲ್ ಏನಿದೆಯಾ ಅದರ ಭಾಗ ಅಂತ ಖಂಡಿತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಿನ್ನೆ ಆಗಿರುವಂಥ ಅಟ್ಯಾಕ್ನ ನಂತರ ಇವತ್ತು ಬೆಳಿಗ್ಗೆ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಆರ್ಟಿಲರಿ ಫೈರಿಂಗ್ ನಡೀತಾ ಇದೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ. ಹಾಗಾಗಿ ಪಾಕಿಸ್ತಾನ ಒಂದು ಜವಾಬ್ದಾರಿತ ರಾಷ್ಟ್ರ ಖಂಡಿತವಾಗಿಯೂ ಅಲ್ಲ, ಅದೊಂದು ರೋಗ್ ನೇಷನ್. ಮತ್ತು ಭಾರತಕ್ಕೆ ಪಾಕಿಸ್ತಾನದ ಬಗ್ಗೆ ಕಳೆದ ಹಲವಾರು ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದ ಚಟುವಟಿಕೆ ವಿರುದ್ಧದ ಹೋರಾಟದ ಮುಖಾಂತರ ಅದರ ಮಾನಸಿಕತೆ ಮತ್ತು ಪಾಕಿಸ್ತಾನದ ಆಂತರಿಕ ಸಮಸ್ಯೆಯನ್ನು ಕಾಶ್ಮೀರ ಮತ್ತು ಭಾರತವನ್ನು ಮುಂದಿಟ್ಕೊಂಡು ಅವರು ಹೇಗೆ ಆಡಳಿತವನ್ನು ಮಾಡ್ತಾ ಇದ್ದಾರೆ, ಡಿಪ್ಲೊಮ್ಯಾಟಿಕ್ ಚಾನೆಲ್ಸ್ಗಳನ್ನ ಹೇಗೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಹಾಗಾಗಿ ಭಾರತ ಇದೆಲ್ಲದಕ್ಕೂ ತಯಾರಿ ಮಾಡಿರ್ತದೆ ಮತ್ತು ಎಲ್ಲ ಇವೆಂಚುಯಾಲಿಟೀಸ್ಗಳನ್ನ ಎದುರಿಸಲಿಕ್ಕೆ ನರೇಂದ್ರ ಮೋದಿ ನೇತೃತ್ವದ ಹೊಸ ಭಾರತ ತಯಾರಿರ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ.
ಬ್ರಿಜೇಶ್ ಸರ್, ನಿಮಗೂ ಗೊತ್ತಿದೆ, ಈಗ ಇಡೀ ಪ್ರಪಂಚಕ್ಕೂ ಕೂಡ ಗೊತ್ತಾಗ್ತಾ ಇದೆ, ಉಗ್ರರ ಕ್ಯಾಂಪ್ಗಳು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥದ್ದು POK ಅಲ್ಲಿ. ನಾವು 1965ರಲ್ಲಿ ಲಾಹೋರ್ವರೆಗೂ ಕೂಡ ಹೋದಂಥ ಸಂದರ್ಭದಲ್ಲಿ ಅದನ್ನು ಒಪ್ಪಂದವನ್ನು ಮಾಡಿಕೊಂಡು ಅದನ್ನು ನಾವು ಇಟ್ಕೊಂಡ್ಬಿಟ್ಟು ಅವ್ರಿಗೆ ಬಿಟ್ಟು ಕೊಡ್ಬೋದಾಗಿತ್ತು, ನಮ್ಮ ಪಾಡಿಗೆ ನಾವು POKಯನ್ನು. ಆದರೆ ಮಾಡಿರುವಂಥ ಕಾಂಗ್ರೆಸ್ನ ಎಡವಟ್ಟು ಈಗಲೂ ಕೂಡ ಅನುಭವಿಸಬೇಕಾಗಿದೆ. ಈಸ್ ಇಟ್ ಎ ರೈಟ್ ಟೈಮ್ ನಮ್ಮ POKನ ನಾವು ವಾಪಸ್ ತಗೊಳ್ಳೋಕ್ಕೆ? ಇದನ್ನ ಒಬ್ಬ ಸೈನಿಕನಾಗಿ ಹೇಳಬೇಕು, ಒಬ್ಬ ನಾಗರಿಕನಾಗಿ ಹೇಳಬೇಕಾ ಅಂತ ಗೊತ್ತಿಲ್ಲ. ಸೈನಿಕನಾಗಿ ಎರಡು ಹೇಳಿ. ಒಬ್ಬ ಸೈನಿಕನಾಗಿ ನಾವು ಏನು ಮಾಡಬೇಕು ಅಂತೇಳಿ, ಒಬ್ಬ ರಾಜಕೀಯ BJPಯ ಸಂಸದರಾಗಿ ಏನು ಮಾಡಬೇಕು, ಈಗ ಯಾವ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬೇಕು ಅಂತೇಳಿ ಎರಡು ಹೇಳಿ. ಒಬ್ಬ ಸೈನಿಕನಾಗಿ ಹೇಳಬೇಕಾದ್ರೆ ನಾನು ಯಾವುದೇ ಈ ರೀತಿಯ ಆಪರೇಷನ್ಸ್ಗಳನ್ನು ಪ್ರಿಯಂಪ್ಟ್ ಮಾಡುವಂಥದ್ದು ಒಬ್ಬ ಜವಾಬ್ದಾರಿಯುತ ಸೈನಿಕನಾಗಿ ಅದು ಇಟ್ ಈಸ್ ನಾಟ್ ರೈಟ್. ಯಾಕೆಂದರೆ ಲಾರ್ಜರ್ ಪ್ಲಾನಿಂಗ್ ಇರ್ತದೆ, ಲಾರ್ಜರ್ ಆಪರೇಷನ್ಸ್ನ ಪ್ಲಾನಿಂಗ್ ಇರ್ತದೆ, ಒಂದು ಲಾಂಗ್ ಟರ್ಮ್ ದೃಷ್ಟಿಕೋನ ಇರ್ತದೆ, ಎಲ್ಲ ಆಯಾಮಗಳನ್ನು ಯೋಚನೆ ಮಾಡಿ ಸೇನಾ ವ್ಯೂಹವನ್ನು ರಚಿಸಲಾಗ್ತದೆ. ಹಾಗಾಗಿ ಅದರ ಬಗ್ಗೆ ಕಮೆಂಟ್ ಮಾಡುವಂಥದ್ದು ಸರಿಯಲ್ಲ. ಆದರೆ ಒಬ್ಬ ನಾಗರಿಕನಾಗಿ, ಈ ದೇಶದ ಒಬ್ಬ ನಾಗರಿಕನಾಗಿ ಖಂಡಿತವಾಗಿಯೂ ಈ ಹಿಂಸಾಚಾರ ಮತ್ತು ಇಸ್ಲಾಮಿಕ್ ಮೂಲಭೂತವಾದ ಪ್ರೇರಿತ ಉಗ್ರವಾದ ಏನು ನಡೀತಾ ಇದೆಯಾ ಮತ್ತು ಅದರಿಂದ ಆಗ್ತಾ ಇರುವಂಥ ಭಾರತದ ಮೇಲೆ ಆಗ್ತಾ ಇರುವಂಥ ಹಾನಿ ಮತ್ತು ಭಾರತದ ಇನ್ನೋಸೆಂಟ್ ಸಿವಿಲಿಯನ್ಸ್ನ ಮೇಲೆ ಆಗ್ತಾ ಇರುವಂಥ ದಾಳಿಯ ಬಗ್ಗೆ ಖಂಡಿತವಾಗಿ ಒಂದು ಆಕ್ರೋಶ ಇರ್ತದೆ, ಒಂದು ಕೋಪ ಇರ್ತದೆ. ಮತ್ತೆ ಅದಕ್ಕೆ ತಕ್ಕದಾದ ಉತ್ತರವನ್ನ ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಸರ್ಜಿಕಲ್ ಸ್ಟ್ರೈಕ್ ಮತ್ತೆ ಏರ್ ಸ್ಟ್ರೈಕ್ ಅನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ನಾವು ಇದ್ದಿದ್ದು ಇದೇ POK ಅಲ್ಲಿರುವಂತ ಉಗ್ರನ್ನ ಹೊಡೆದಾಕ್ ಬಂದಿದ್ದು. ಹಾಗಾಗಿ POK ಒಂದು ರೀತಿಯಾಗಿ ಟೆರರಿಸ್ಟ್ಗಳಿಗೆ ಕ್ಯಾಂಪ್ ಆಗಿ ಟೆರರಿಸ್ಟ್ಗಳನ್ನ ಬೆಳೆಸೋಕೆ, ಅವರಿಗೆ ತರಬೇತಿಯನ್ನು ಕೊಡೋಕೆ ಎಲ್ಲ ಬಳಕೆಯನ್ನ ಮಾಡ್ತಾ ಇರುವಂತ ಜಾಗವನ್ನ ನಾವು ವಶಪಡಿಸಿಕೊಂಡ್ರೆ ಆಲ್ಮೋಸ್ಟ್ ಆಲ್ ಅವ್ರನ್ನ ಕೈ ಕಾಲು ಕಟ್ ಮಾಡ್ದಂಗೆ ಆಗುತ್ತೆ ಅಲ್ವಾ? ಆ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ ನಾವಿನ್ನು? ಅಲ್ಲ, ಖಂಡಿತವಾಗಿಯೂ ನೋಡಿ, ನಾನು ಆಗಲೇ ಹೇಳಿದೆ, ಭಾರತ ಒಂದು ಜವಾಬ್ದಾರಿಯುತ ರಾಷ್ಟ್ರ. ಬೇಕಾಬಿಟ್ಟಿ ನಾವು ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಾಲದಲ್ಲಿ ಪಾಕಿಸ್ತಾನ ಈ ರೀತಿಯ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಾ ಇದೆ ಅನ್ನುವಂಥದ್ದನ್ನು ಜಗತ್ತು ಒಪ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಇವತ್ತು 2014 ನಂತರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ರಾಜತಾಂತ್ರಿಕ ಅವರ ಚಾಣಾಕ್ಷತನದ ಮುಖಾಂತರ, ವಿಶ್ವದಲ್ಲಿ ಅವರ ಸ್ಥಾನಮಾನದ ಮುಖಾಂತರ, ನಾಯಕತ್ವದ ಮುಖಾಂತರ ಭಾರತದ ಪೊಸಿಷನ್ ಇವತ್ತು ವಿಶ್ವದಲ್ಲಿ ಚೇಂಜ್ ಆಗಿದೆ. ಭಾರತ ಇವತ್ತು ಟೆರರಿಸಮ್ ಮತ್ತು ಈ ರೀತಿಯ ಇಸ್ಲಾಮಿಕ್ ಮೂಲಭೂತದ ವಾದದ ವಿರುದ್ಧದ ಹೋರಾಟದಲ್ಲಿ ಒಂದು ನೇತೃತ್ವವನ್ನು ತೆಗೆದುಕೊಳ್ಳುವಂಥ ಒಂದು ಕಾಲಘಟ್ಟದಲ್ಲಿದೆ. ನನಗೆ ವಿಶ್ವಾಸ ಇದೆ, ಖಂಡಿತವಾಗಿಯೂ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಪ್ರೇರಿತ ಈ ಉಗ್ರವಾದದ ವಿರುದ್ಧ ಭಾರತ ಇಡೀ ವಿಶ್ವವನ್ನು ಒಂದು ಸಿಂಗಲ್ ಎಜೆಂಡಾದ ಮುಖಾಂತರ, ಒಂದು ಸಿಂಗಲ್ ಮಾನಸಿಕತೆಗೆ ತರುವಲ್ಲಿ ಯಶಸ್ವಿ ಆಗ್ತದೆ ಮತ್ತು ಇದನ್ನು ಕಂಪ್ಲೀಟಾಗಿ ನಿರ್ಮೂಲನೆ ಮಾಡುವಂಥ ವಿಷಯದಲ್ಲೂ ಕೂಡ ನಾವು ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ. ನಮ್ಮ ದೇಶದಲ್ಲಿ ಈಗ ಆಚೆಗಿರುವಂಥ ಉಗ್ರರಿಗಿಂತ ದೇಶದ ಒಳಗಡೆಗಿರುವಂಥ ಒಂದಿಷ್ಟು ಭಯೋತ್ಪಾದಕರೇ ಹೆಚ್ಚಾಗಿದ್ದಾರೆ. ಇವರನ್ನು ಕೂಡ ಮಟ್ಟ ಹಾಕಬೇಕು. ಯಾಕಂದರೆ ಭಾರತೀಯರೇ ತುಕಡೆ ತುಕಡೆ ಹೋಂಗೆ ಅನ್ನುವಂಥ ಗ್ಯಾಂಗ್ ಕೂಡ ಇದೆ. ಅದರ ಮಧ್ಯದಲ್ಲಿ ನಮ್ಮ ರಫೇಲ್ಗಳ ವಿಚಾರದಲ್ಲೂ ಕೂಡ ಅದಕ್ಕೆ ಲಿಂಬೆಹಣ್ಣು ಮೆಣಸಿನಕಾಯಿ ಕಟ್ಬಿಟ್ಟು ಉಡಾಫೆಯನ್ನು ಮಾಡುವಂಥ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಇದ್ದಾರೆ. ಇಂಥವ್ರಿಗೆ ಉತ್ತರ ಕೊಡೋದು ಯಾವಾಗ ಅಂತ ಹೇಳಿ, ಸಾಕ್ಷಿಗಳನ್ನು ಕೇಳುವಂಥವ್ರಿಗೆ ಉತ್ತರವನ್ನು ಕೊಡೋದು ಯಾವಾಗ ಅಂತ ಹೇಳಿ, ಹೆಂಗೆ ಕೊಡಬೇಕು ಇವರಿಗೆಲ್ಲ ಉತ್ತರವನ್ನು ಅಂತ ನೋಡಿ. ಇದು ಹೊಸ ಭಾರತ. ಒಂದು ಕಾಲದಲ್ಲಿ ಎನಿಥಿಂಗ್ ವಿಚ್ ಇಸ್ ಇಂಡಿಯನ್ನ ಬಗ್ಗೆ ನಮಗೆ ಒಂದು ತುಚ್ಛವಾದ ಭಾವನೆ ಇತ್ತು. ಭಾರತೀಯ ಸೈನ್ಯ, ಭಾರತದ ಆಚಾರ ವಿಚಾರ, ಭಾರತದ ಸಂಸ್ಕೃತಿಯ ಬಗ್ಗೆ ತುಚ್ಛವಾಗಿ ನೋಡುವಂಥ ಭಾವನೆ ಒಂದು ಸಂದರ್ಭದಲ್ಲಿ ಇತ್ತು. ಇವತ್ತು ಬದಲಾಗ್ತಾ ಇದೆ ಭಾರತದ ಯುವ ಜನರು, ಭಾರತದ ಮುಂದಿನ ಪೀಳಿಗೆ ಭಾರತೀಯತೆಯ ಬಗ್ಗೆ, ಭಾರತದ ಅಸ್ಮಿತೆಯ ಬಗ್ಗೆ, ಭಾರತಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ಬಗ್ಗೆ ಹೆಮ್ಮೆ ಮತ್ತು ಗೌರವದಿಂದ ನಡ್ಕೊಳ್ಳುವ ಕಾಲ ಬಂದಿದೆ. ಹಾಗಾಗಿ ಆಲ್ ದೀಸ್ ಥಿಂಗ್ಸ್ ವಿಲ್ ಫೈಂಡ್ ಅನ್ ಆನ್ಸರ್. ನಮ್ಮ ಒಳಗಡೆ ಆಂತರಿಕ ಶತ್ರುಗಳು ಖಂಡಿತವಾಗಿಯೂ ಇದ್ದಾರೆ, ದೇಶವನ್ನು ಒಳಗಿಂದ ವೀಕ್ ಮಾಡುವಂಥ ಪ್ರಯತ್ನ. ಅದಕ್ಕೆ ಖಂಡಿತವಾಗಿ ಹೊರಗಿನ ಶಕ್ತಿಗಳ ಬೆಂಬಲ ಇದೆ ಮತ್ತು ಇದೊಂದು ಐಡಿಯಾಲಜಿಕಲ್ ಬ್ಯಾಟಲ್ ಕೂಡ. ನಾನು ಮಂಗಳೂರಿನ ಘಟನೆಯ ಸಂದರ್ಭದಲ್ಲಿಯೂ ಕೂಡ ಹೇಳಿದೆ, ಹೇಗೆ ಮಂಗಳೂರನ್ನು ಒಂದು ಕಮ್ಯುನಲ್ ಹಣೆಪಟ್ಟಿ ಮಾಡಲಿಕ್ಕೆ ಎಲ್ಲರ ಪ್ರಯತ್ನ ನಡೀತಾ ಇದೆಯಾ. ಮಂಗಳೂರು ಒಂದು ಕಮ್ಯುನಲ್ ಭಾಗ, ಮಂಗಳೂರು ಒಂದು ಹಿಂದುತ್ವದ ಲ್ಯಾಬೊರೇಟರಿ ಅಂತ ಹಣೆಪಟ್ಟಿ ಕಟ್ಟುವಂಥ ಪ್ರಯತ್ನ, ಇದು ಒಂದು ಲಾರ್ಜರ್ ನ್ಯಾರೇಟಿವ್ನ ಭಾಗ. ಹಾಗಾಗಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಮಂಗಳೂರಿನಲ್ಲಿ ಹೇಗೆ ರಾಷ್ಟ್ರೀಯತೆ ಮತ್ತು ಇಸ್ಲಾಮಿಕ್ ಮೂಲಭೂತವಾದದ ವಿರುದ್ಧದ ಒಂದು ಹೋರಾಟ, ಒಂದು ದೀರ್ಘಕಾಲಿಕ ಹೋರಾಟ ನಡೀತಾ ಇದೆಯಾ ಮತ್ತು ರಾಷ್ಟ್ರೀಯತೆಗೆ ಅದಕ್ಕೆ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಜಯ ಸಿಗ್ತಾ ಇದೆಯಾ, ಅದನ್ನು ತಡಿಲಿಕ್ಕೆ, ಜೀರ್ಣ ಮಾಡಲಿಕ್ಕೆ ಇವತ್ತು ಇಸ್ಲಾಮಿಕ್ ಮೂಲಭೂತವಾದ ಶಕ್ತಿಗಳಿಗೆ ಮತ್ತು ಅವರಿಗೆ ಬೆಂಬಲವಾಗಿ ನಿಂತಹ ವ್ಯಕ್ತಿಗಳಿಗೆ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ಅ ಬ್ಯಾಟಲ್, ದಿಸ್ ಇಸ್ ಅ ಹೋರಾಟ. ಇದರಲ್ಲಿ ನಾವು ಇನ್ನಷ್ಟು ದೃಢ ಮನಸ್ಸಿನಿಂದ ಇನ್ನಷ್ಟು ಶಕ್ತಿಯುತವಾಗಿ ಮಾಡಬೇಕಾಗಿದೆ. ಹೇಗೆ ಮಂಗಳೂರಿನಲ್ಲಿ ಈ ಹೋರಾಟವನ್ನು ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ, ಹಾಗಾಗಿ ಅದೇ ರೀತಿ ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರೀಯತೆಯ ಭಾವನೆ
ನಮ್ಮ ಸಮಾಜದಲ್ಲಿ ನಮ್ಮ ಜನರ ಮಧ್ಯೆ ಮೂಡಿಸುವಲ್ಲಿ ಮಾಧ್ಯಮಗಳು, ನಾವು, ಸಿವಿಲ್ ಸೊಸೈಟಿ ಎಲ್ಲರೂ ಒಟ್ಟಾಗಿ ಸೇರಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಮ್ಮ ರಾಷ್ಟ್ರ ತನ್ನ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ತೋರಿಸುವಲ್ಲಿ ಯಶಸ್ವಿ ಆಗ್ತದೆ. ಹಾಗೆ ಇರಿ ಸರ್, ವಾಪಸ್ ಬರ್ತೀನಿ. ದಯವಿಟ್ಟು ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ, ಮಾತನಾಡಿಸ್ತೀನಿ ನಿಮ್ಮ ಜೊತೆಗೆ. ಯಾವ ರೀತಿಯಾಗಿ ಭಾರತ ಪ್ರಪಂಚ ಇತ್ತ ತಿರುಗಿ ನೋಡೋ ರೀತಿಯಲ್ಲಿ ಮತ್ತೊಮ್ಮೆ ಉತ್ತರವನ್ನು ಕೊಟ್ಟಿದೆ ಅನ್ನೋದನ್ನು ನೋಡಬೇಕು.